ಕಾಂಗ್ರೆಸ್ ಪಾಳೆಯದಲ್ಲಿ ಸಚಿವಾಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದಂತಹ ಕಾರಣ ಒತ್ತಡವೂ ಕೂಡ ಹೆಚ್ಚಾಯಿತು. ಈ ಒಂದು ಸಚಿವರ ಪಟ್ಟಿ ಸಿದ್ಧ ಮಾಡುವಂಥದ್ದು ಒಂದು ರೀತಿಯಲ್ಲಿ ಕಸರತ್ತು ಬಹಳ ಜೋರಾಗಿ ನಡೀತಾ ಇರುವಂಥದ್ದು. ಸಚಿವಾಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಒತ್ತಡವೂ ಕೂಡ ಹೆಚ್ಚಾಯಿತು ಹೈಕಮಾಂಡ್ ಮೇಲೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸಂಪುಟ ರಚನೆ ಒಂದು ರೀತಿಯಲ್ಲಿ ತಲೆನೋವಾಗ್ಬಿಟ್ಟಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ ಇದು ಒಂದು ರೀತಿ ತಲೆನೋವು, ಒತ್ತಡ ಜಾಸ್ತಿ ಆಗಿಬಿಟ್ಟಿದೆ. ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ದೆಹಲಿಯಲ್ಲೇ ಒಂದಷ್ಟು ಜನ ಶಾಸಕರು ಬೀಡು ಬಿಟ್ಬಿಟ್ಟಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಲ್ಲಿಸಿರುವಂತಹ ಪಟ್ಟಿಯನ್ನ ಹೈಕಮಾಂಡ್ ನಾಯಕರು ವರಿಷ್ಠರು ಫೈನಲ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಕೆಜೆ ಜಾರ್ಜ್, ಕೃಷ್ಣಬೈರೇಗೌಡ, ಈಶ್ವರ ಖಂಡ್ರೆ ಮತ್ತು ಸಂತೋಷ್ ಲಾಡ್, ಈ ಹೆಸರುಗಳು ಎಲ್ಲರೂ ಕೂಡ ಮಾಜಿ ಸಚಿವರು ಲಿಸ್ಟ್ನಲ್ಲಿದೆ. ಡಿ ಕೆ ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಡಿ ಕೆ ಶಿ ಅವರ ಜೊತೆಗೆ ನಾನೇನು ಹೆಸರುಗಳನ್ನು ಓದ್ದೆ, ಇವರಿಷ್ಟು ಜನ ಒಂದು ಸಂಭಾವ್ಯ ಪಟ್ಟಿ ಅಂತಲೇ ತಿಳ್ಕೊಳ್ಳಬಹುದು. ಇವರುಗಳ ಹೆಸರು ಬಹುತೇಕ ಅಂತಿಮ ಆದಂತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇಷ್ಟು ಜನ ಕೂಡ ಬಹುಶಃ 10 ರಿಂದ 12 ಸಚಿವರು ನಾಳೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. 33 ಸಚಿವ ಸ್ಥಾನಗಳು ಅಳೆದು ತೂಗಿ ಕೊಡಬೇಕಾಗತ್ತೆ ಹೈಕಮಾಂಡ್. ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡಬೇಕು, ಕೊಟ್ಟರೆ ಯಾವ ರೀತಿ ಕೆಲಸ ಮಾಡ್ತಾರೆ, ಉತ್ತಮವಾದಂತಹ ಕಾರ್ಯವೈಖರಿ ಇರುತ್ತಾ ಅವ್ರದ್ದು, ಇದೆಲ್ಲವೂ ಕೂಡ ನೋಡಬೇಕಾಗತ್ತೆ. ಯತೀಂದ್ರ ಸಿದ್ದರಾಮಯ್ಯ ಹೆಸರು ಬಹುತೇಕ ಕನ್ಫರ್ಮ್. ಅವರೇ ಹೇಳಿದ್ದಾರೆ ನನಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತ, ಅವರೇ ಮಾಧ್ಯಮದ ಮುಂದೆ ಹೇಳಿಬಿಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಬಟ್ ಈಸ್ MLC ಮಾಡ್ಕೊಳ್ಬಹುದು, ಈಸಿಲಿ ಮಾಡಬಹುದು. ಬಟ್ ಅದೇ ಹೇಳಿದ ಹಾಗೆ ಸಿದ್ದರಾಮಯ್ಯನವರು ಏನೆಲ್ಲ ಷರತ್ತುಗಳನ್ನು ಹಾಕಿರ್ತಾರೆ ಗೊತ್ತಿಲ್ಲ, ಏನು ಮಾತುಕತೆ ಆಗಿರುತ್ತೆ ಗೊತ್ತಿಲ್ಲ. ಅದರ ಅನ್ವಯ ನಡ್ಕೊಳ್ಳೇಬೇಕಾಗತ್ತೆ ಹೈಕಮಾಂಡ್ ನಾಯಕರು, ವಿಧಿ ಇಲ್ಲ.